ಇವರಿಬ್ಬರನ್ನ ಮಾರಣಾಂತಿಕ ವಸ್ತುಗಳಿಂದ ಹೊಡೆದು ಅವರ ಮೇಲೆ ಹಲ್ಲೆ ಮಾಡಿ ಅದಾದ ಮೇಲೆ ಇನ್ನೂ ಜೀವ ಇರುವಾಗಲೇ ಜೀವಂತವಾಗಿ ಅವರಿಗೆ ಬೆಂಕಿ ಇಟ್ಟು ಅವರನ್ನು ಸಂಪೂರ್ಣವಾಗಿ ಭಸ್ಮೀಭೂತವನ್ನು ಮಾಡಿಬಿಟ್ಟಿದ್ದಾರೆ. ಅವರು ವಾಸ ಮಾಡುವಂತಹ ಊರಿನ ಜನರೇ ಅವರೆಲ್ಲ ಒಗ್ಗೂಡಿಕೊಂಡು ಇವರನ್ನು ಹೊಡೆದು ಬಡೆದು ಇವರ ಮೇಲೆ ಹಲ್ಲೆ ಮಾಡಿ ಇನ್ನೂ ಜೀವ ಇರುವಾಗಲೇ ಅವರಿಗೆ ಬೆಂಕಿ ಇಟ್ಟು ಸಂಪೂರ್ಣವಾಗಿ ಅವರನ್ನು ಸುಟ್ಟು ಹಾಕಿಬಿಟ್ಟರು ಗಂಡ ಹೆಂಡತಿನ. ಊರಿನ ಜನ ಒಗ್ಗಟ್ಟಾಗಿ ಈ ನೀಚ ಕೆಲಸ ಮಾಡಿದ್ದು ಯಾಕೆ? ಅಸ್ಸಾಂ ರಾಜ್ಯದ ಕರ್ಬಿ ಆಂಗ್ಲಾಂಗ್ ಅನ್ನುವಂತಹ ಪ್ರದೇಶದಲ್ಲಿ ಈ ಘಟನೆ ಸಂಭವಿಸಿದೆ. ಇವರಿಬ್ಬರು ಊರಲ್ಲಿ ಅದೇನೋ ಮಾಟ ಮಾಡಿಕೊಂಡಿದ್ರಂತೆ. ಇವರಿಬ್ಬರು ಮಾಟಗಾರರು ಅನೇಕ ಜನರ ಮೇಲೆ ವಾಮಾಚಾರದ ಪ್ರಯೋಗವನ್ನು ಮಾಡ್ತಾ ಇದ್ರು. ಬೇಡವಾದಂತಹ ರೀತಿಯಲ್ಲಿ ವಾಮಾಚಾರದ ಪ್ರಯೋಗ ನಡೀತಾ ಇತ್ತು. ಊರಿನ ಜನ ಯಾವುದಾದ್ರೂ ಜಾತ್ರೆಗೆ, ಉತ್ಸವಕ್ಕೆ, ಯಾವುದಾದ್ರೂ ಮದುವೆ ಸಮಾರಂಭಗಳಿಗೆ ಒಗ್ಗಟ್ಟಾಗಿ ಸೇರಿಕೊಂಡು ಶುಭ ಕಾರ್ಯವನ್ನು ನಡೆಸೋದನ್ನು ನಾವು ಕೇಳಿದ್ದೀವಿ ಮತ್ತು ನೋಡಿದ್ದೀವಿ. ಇದೇನ್ರಿ ಜೀವ ತೆಗೆಯೋಕ್ಕೆ ಊರಿನ ಜನ ಒಗ್ಗಟ್ಟಾಗಿ ಸೇರದ? ನಮಸ್ಕಾರ, ರೆಬಲ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಈ ಫೋಟೋದಲ್ಲಿ ನೋಡ್ತಾ ಇದ್ರಲ್ಲ, ಇವರಿಬ್ಬರು ಗಂಡ ಹೆಂಡತಿ. ಇವರಿಬ್ಬರನ್ನ ಮಾರಣಾಂತಿಕ ವಸ್ತುಗಳಿಂದ ಹೊಡೆದು ಅವರ ಮೇಲೆ ಹಲ್ಲೆ ಮಾಡಿ ಅದಾದ ಮೇಲೆ ಇನ್ನೂ ಜೀವ ಇರುವಾಗಲೇ ಜೀವಂತವಾಗಿ ಅವರಿಗೆ ಬೆಂಕಿ ಇಟ್ಟು ಅವರನ್ನು ಸಂಪೂರ್ಣವಾಗಿ ಭಸ್ಮೀಭೂತವನ್ನು ಮಾಡಿಬಿಟ್ಟಿದ್ದಾರೆ. ಅಷ್ಟಕ್ಕೂ ಯಾರು ಅವರಿಗೆ ಬೆಂಕಿ ಇಟ್ಟದ್ದು, ಅವರಿಗೆ ಹೊಡೆದಿದ್ದು ಯಾರು ಅಂತಂದರೆ ಅವರು ವಾಸ ಮಾಡುವಂತಹ ಊರಿನ ಜನರೇ ಅವರೆಲ್ಲ ಒಗ್ಗೂಡಿಕೊಂಡು ಇವರನ್ನು ಹೊಡೆದು ಬಡೆದು ಇವರ ಮೇಲೆ ಹಲ್ಲೆ ಮಾಡಿ ಇನ್ನೂ ಜೀವ ಇರುವಾಗಲೇ ಅವರಿಗೆ ಬೆಂಕಿ ಇಟ್ಟು ಸಂಪೂರ್ಣವಾಗಿ ಅವರನ್ನು ಸುಟ್ಟು ಹಾಕಿಬಿಟ್ಟರು ಗಂಡ ಹೆಂಡತಿನ. ಅಷ್ಟಕ್ಕೂ ಊರಿನ ಜನ ಒಗ್ಗಟ್ಟಾಗಿ ಈ ನೀಚ ಕೆಲಸ ಮಾಡಿದ್ದು ಯಾಕೆ? ಇದಾಗಿದ್ದೆಲ್ಲಿ ಅಂತ ಕೇಳ್ತೀರಾ? ಅಬ್ಸಲ್ಯೂಟ್ಲಿ ಇದಾಗಿದ್ದು ಕರ್ಬಿ ಆಂಗ್ಲಾಂಗ್ ಅಂತ ಒಂದು ಊರು, ಎಲ್ಲಿ ಅಸ್ಸಾಮಲ್ಲಿ, ಅಸ್ಸಾಂ ರಾಜ್ಯದ ಕರ್ಬಿ ಆಂಗ್ಲಾಂಗ್ ಅನ್ನುವಂತಹ ಪ್ರದೇಶದಲ್ಲಿ ಈ ಘಟನೆ ಸಂಭವಿಸಿದೆ. ಇವರಿಬ್ಬರು ಗಂಡ ಹೆಂಡತಿ. ಇವರಿಬ್ಬರು ಊರಲ್ಲಿ ಅದೇನೋ ಮಾಟ ಮಾಡಿಕೊಂಡಿದ್ರಂತೆ. ಇವರಿಬ್ಬರು ಮಾಟಗಾರರು, ಬೇಡವಾದವರ ಮೇಲೆಲ್ಲ ಮಾಟ ಪ್ರಯೋಗ ಮಾಡ್ತಾಯಿದ್ರು ಅನ್ನುವಂತಹ ವಿಚಾರ ಊರಿನ ಗ್ರಾಮಸ್ಥರಿಗೆ ಗೊತ್ತಾಗಿದೆ. ಈತನ ಹೆಸರು ಗಾರ್ಡಿ ಬರೋರ ಅಂತ, ಈತನ ಪತ್ನಿಯ ಹೆಸರು ಮೀರಾ ಬರೋರ ಅಂತ. ಇವನಿಗೆ 43 ವರ್ಷ ವಯಸ್ಸು, ಆಕೆಗೆ 33 ವರ್ಷ ವಯಸ್ಸು. ಇವರಿಬ್ಬರು ಸುಮಾರು ದಿನಗಳಿಂದ ಅದೇ ಊರಿನಲ್ಲಿ ವಾಸ ಮಾಡ್ತಾಯಿದ್ರು. ಅನೇಕ ಜನರ ಮೇಲೆ ವಾಮಾಚಾರದ ಪ್ರಯೋಗವನ್ನು ಮಾಡ್ತಾಯಿದ್ರು. ಬೇಡವಾದಂತಹ ರೀತಿಯಲ್ಲಿ ವಾಮಾಚಾರದ ಪ್ರಯೋಗ ನಡೀತಾ ಇತ್ತು ಇವರಿಬ್ಬರಿಂದ. ಆದ್ದರಿಂದ ನೋಡೋ ತನಕ ನೋಡಿದ್ವಿ, ನಮಗೂ ತಾಳ್ಮೆ ಮೀರಿ ಹೋಯಿತು. ಮತ್ತು ಇಂಥ ವಾಮಾಚಾರಗಳಿಗೆ ಈ ಕಾನೂನು ಕ್ರಮ ಇದೆಲ್ಲ ಏನು ಮಾಡೋಕ್ಕಾಗುತ್ತೆ? ಆದ್ದರಿಂದ ಇವರಿಗೆ ನಾವೇ ತಕ್ಕ ಶಾಸ್ತಿ ಕಲಿಸ್ಬೇಕು ಅಂತ ಊರಿನ ಜನ ಎಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ಮನೆಗೆ ನುಗ್ಗಿ ಮಾರಣಾಂತಿಕ ವಸ್ತುಗಳಿಂದ ಅವರ ಮೇಲೆ ಇಲ್ಲ ಸಲ್ಲದ ರೀತಿಯಲ್ಲಿ ಹಲ್ಲೆ ಮಾಡಿ ಎಲ್ಲಿ ಬೇಕಾದಲ್ಲಿ ಹೊಡೆದು, ಎಸ್ಪೆಷಲಿ ತಲೆಗೆಲ್ಲ ಹೊಡೆದ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಹೊಡೆದು ಅವರನ್ನು ನಿಶಕ್ತರನ್ನಾಗಿ ಮಾಡಿದ್ದಾರೆ. ಹೊಡೆಸ್ಕೊಂಡ ಮೇಲೆ ಪಾಪ ಅವರು ಮೂರ್ಛೆ ತಪ್ಪೇನೋ ಬಿದ್ದಿದ್ದಾರೆ. ಇನ್ನೂ ಜೀವ ಇತ್ತಂತೆ, ಇಬ್ಬರಿಗೂ ಕೂಡ ಜೀವ ಇತ್ತಂತೆ. ಜೀವ ಇದ್ದಂಥ ಸಂದರ್ಭದಲ್ಲಿನೇ ಅವರ ಮೇಲೆ ಪೆಟ್ರೋಲ್ ಹಾಕಿ ಸಜೀವವಾಗಿ ಅವರನ್ನು ಸುಟ್ಟು ಬರ್ಬರತೆಯನ್ನು ಗ್ರಾಮಸ್ಥರು ಮೆರೆದಿದ್ದಾರೆ. ಇದೆಂಥ ಯೂನಿಟಿ ಸ್ವಾಮಿ! ಊರಿನ ಜನ ಯಾವುದಾದ್ರೂ ಜಾತ್ರೆಗೆ, ಉತ್ಸವಕ್ಕೆ, ಯಾವುದಾದ್ರೂ ಮದುವೆ ಸಮಾರಂಭಗಳಿಗೆ ಒಗ್ಗಟ್ಟಾಗಿ ಸೇರಿಕೊಂಡು ಶುಭ ಕಾರ್ಯವನ್ನು ನಡೆಸೋದನ್ನು ನಾವು ಕೇಳಿದ್ದೀವಿ ಮತ್ತು ನೋಡಿದ್ದೀವಿ. ಇದೇನ್ರಿ ಜೀವ ತೆಗೆಯೋಕ್ಕೆ ಊರಿನ ಜನ ಒಗ್ಗಟ್ಟಾಗಿ ಸೇರದ? ಊರಲ್ಲಿ ಒಂದು ಪಂಚಾಯಿತಿ ಮಾಡ್ಕೊಂಡು ಇದೇ ಒಗ್ಗಟ್ಟಿನಿಂದ ಅವನು ಮನೆ ಬಾಗಿಲಿಗೆ ಹೋಗಿ ನಿಂತು, ನೀನು ಮಾಡೋ ನೀಚ ಕೆಲಸ ಎಲ್ಲ ನಮಗೆ ಗೊತ್ತು, ನೀನು ಇನ್ಮೇಲೆ ಅಂತಹ ಕೆಲಸ ಮಾಡಲ್ಲ ಅಂದರೆ ಈ ಊರಲ್ಲಿರು, ಇಲ್ಲಾಂದರೆ ಊರು ಬಿಟ್ಟು ಹೋಗ್ತಾ ಇರು ಅಂತ ಒಂದು ಆವಾಜ್ ಹಾಕಿದ್ರು ಅವರಿಬ್ಬರು ತಮ್ಮ ದಾರಿ ತಾವು ನೋಡ್ಕೊಳ್ಳೋರು. ಆದರೆ ಕಾನೂನನ್ನು ಕೈಗೆ ತೆಗೆದುಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಆ ಒಗ್ಗಟ್ಟಿಗೆ ಮೆಚ್ಚುಗೆ ಇದೆ ಬಿಡ್ರಿ. ಆದರೆ ಆ ಒಗ್ಗಟ್ಟನ್ನು ಎಲ್ಲಿ ತೋರಿಸ್ಬೇಕೋ ಅಲ್ಲಿ ತೋರಿಸ್ಬೇಕಿತ್ತು. ಬೇಡವಾದ ಕೆಲಸಕ್ಕೆ ತೋರಿಸ್ಬಿಟ್ಟಿದ್ದಾರೆ. ಇವತ್ತಿನ ದಿನ ಒಗ್ಗಟ್ಟು ಅನ್ನುವಂತಹ ಪದದ ಬಳಕೆನೇ ಬಹಳ ಕಮ್ಮಿ ಆಗಿಬಿಟ್ಟಿದೆ. ಇವತ್ತು ಯಾರು ಒಗ್ಗಟ್ಟಾಗಿರ್ತಾರೆ? ಯಾರು ಸೇರಿಕೊಂಡು ಎಲ್ಲರೂ ಒಂದೇ ಕೆಲಸವನ್ನು ಮಾಡ್ತಾರೆ? ಯಾರೂ ಮಾಡಲ್ಲ. ಆದರೆ ಅಶುಭ ಕಾರ್ಯಕ್ಕೆ ನೋಡಿ, ಕೆಟ್ಟ ಸಹವಾಸಕ್ಕೆ, ಕೆಟ್ಟ ಕೆಲಸಕ್ಕೆ ಆದಷ್ಟು ಬೇಗ ಒಗ್ಗಟ್ಟು ಸೇರುತ್ತೆ ಅಂತಾರಲ್ಲ, ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಅವ್ರು ಏನೇ ಮಾಡಿರಲಿ, ಕಾನೂನು ಅನ್ನೋದೊಂದಿದೆ, ಕಾನೂನಿಗೆ ಅವರನ್ನು ಬಿಡಬೇಕಾಗಿತ್ತು. ಇಲ್ಲಾಂದರೆ ದೈವ ಅನ್ನೋದೊಂದಿದೆ, ದೈವಕ್ಕಾದರೂ ಅವ್ರನ್ನ ಬಿಡಬೇಕಾಗಿತ್ತು. ಆದರೆ ಎರಡನ್ನೂ ತಾವೇ ಕೈಗೆ ತೆಗೆದುಕೊಂಡು ಎಲ್ಲೋ ಗ್ರಾಮಸ್ಥರು ತಪ್ಪು ಮಾಡಿಬಿಟ್ರೇನು ಅಂತ ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಏನು ಮಾಡ್ತಾರೆ, ಇವನು ಈ ರೀತಿ ವಾಮಾಚಾರ ಮಾಡ್ತಿದ್ದಾನೆ, ಬೇಡವಾದ ರೀತಿಯಲ್ಲಿ ಅದನ್ನು ಊರಿನ ಜನಗಳ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾನೆ ಅಂತ ಗೊತ್ತಾದ ತಕ್ಷಣ ಏನು ಮಾಡೋಣ, ನಾವೇ ನೇರವಾಗಿ ಅವನ ಮನೆಗೆ ಹೋಗಿ ಅವನನ್ನು ಥಳಿಸಿ ಅದು ಏನಾಗುತ್ತೋ ಆಗಲಿ ಅವನನ್ನು ಮುಗಿಸ್ಬಿಡೋಣ, ಅವರಿಬ್ಬರನ್ನೂ ಗಂಡ ಹೆಂಡತಿನ ಮುಗಿಸ್ಬಿಡೋಣ, ಬಿಡೋದು ಬೇಡ. ಒಂದು ವೇಳೆ ಅವರಿಬ್ಬರು ಏನಾದರೂ ಬದುಕಿದ್ರೆ ನಮ್ಮ ಗ್ರಾಮಕ್ಕೆ ಬಹಳ ಅಪಾಯ. ಇವತ್ತೇನೋ ಮಾಡಿದ್ದಾನೆ, ನಾಳೆ ಇನ್ನೇನೋ ಮಾಡಿಬಿಡ್ತಾನೆ, ನಾಡಿದ್ದು ಮತ್ತೇನೋ ಮಾಡಿಬಿಡ್ತಾನೆ, ಆದ್ದರಿಂದ ನಮಗೆ ಸೇಫ್ಟಿ ಇರಲ್ಲ ಅಂತ ಹೇಳಿ ಬರ್ಬರವಾಗಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಅದೆಷ್ಟು ಪ್ಲ್ಯಾನ್ ಅಂತಂದರೆ ಅವರು ಪ್ಲ್ಯಾನ್ ಮಾಡ್ಕೊಂಡಿರೋದು ಕೂಡ ಎಲ್ಲೂ ಹೊರಗಡೆ ಲೀಕ್ ಆಗಲ್ಲ.
ಎಲ್ಲೂ ಹೊರಗಡೆ ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಊರಿನ ಜನ. ಅಲ್ರಿ, ಒಬ್ಬನಾದರೂ ಬಾಯಿ ತಪ್ಪಿ ನಾವು ಹಿಂಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ ಅಂತ ಹೇಳಬಾರ್ದಾ? ಒಬ್ಬನಾದರೂ ಯಾರ ಮುಂದಾದರೂ ನೋಡಿಬಿಟ್ಟು ಎಲ್ಲೂ ಹೇಳಿಲ್ಲ ನೋಡ್ರಿ ಅವರು, ಇದ್ರ ಬಗ್ಗೆ ಎಲ್ಲೂ ವಿಷಯನೇ ಲೀಕ್ ಆಗಿಲ್ಲ. ಅಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನೇರವಾಗಿ ಅವ್ನ ಮನೆಗೆ ಹೋಗಿದ್ದಾರೆ, ಗಂಡ ಹೆಂಡ್ತೀನಿ ಇಬ್ಬರೂ ಕಂಡಂಗೆ ಹೊಡೆದಿದ್ದಾರೆ. ಹೊಡೆದ ಮೇಲೆ ಬೆಂಕಿಯಿಂದ ಇಡೀ ಅವ್ರ ಮನೆಯೇ ಸುಟ್ಟು ಅವರನ್ನು ಸುಟ್ಟು ಬೂದಿ ಮಾಡಿ ಹಾಕಿ ಬಂದಿದ್ದಾರೆ. ಇಷ್ಟೆಲ್ಲ ಘಟನೆಗಳು ಆದಮೇಲೆ ಆಗ ಅದು ಇದಕ್ಕೆ ಸಂಬಂಧಪಟ್ಟಂತಹ ಟೆರಿಟರಿಯ ಪೊಲೀಸರಿಗೆ ವಿಷಯ ಗೊತ್ತಾಗುತ್ತೆ. ಹಿಂಗಿಬ್ಬರು ಗಂಡ ಹೆಂಡತಿಗೆ ಆಂಗ್ಲೋಂಗ ಈ ಪ್ರದೇಶದಲ್ಲಿ ಸುಟ್ಟು ಹಾಕಿದಾರಂತೆ ಅಂತ. ಆಗ ಸ್ಥಳಕ್ಕೆ ಪುಷ್ಪರಾಜ್ ಸಿಂಗ್ ಅಂತ ಅಲ್ಲಿ SP ಬರ್ತಾರೆ. ಬಂದುಬಿಟ್ಟು ನೋಡಿ ನಿಜವಾಗ್ಲೂ ಶಾಕ್. SP-ನೇ ಸ್ಟೇಟ್ಮೆಂಟ್ ಕೊಟ್ಟರು, SP-ನೇ ಹೇಳಿದ್ದಾರೆ ಈ ಥರ ಒಂದು ಯೋಜನೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂತಹ ವಿಚಾರವೇ ಗೊತ್ತಾಗಿಲ್ಲ. ಅಷ್ಟು ಯೋಜನೆ ಮಾಡ್ಕೊಂಡಿದ್ದಾರೆ. ಆಮೇಲೆ ಯಾರೂ ಕೂಡ ನಾವು ಮಾಡಿದ್ವಿ ಅಂತ ಒಪ್ಕೊಳ್ಳೋಕೆ ತಯಾರಿಲ್ಲ. ಯಾಕಂತಂದರೆ ಮಾಸ್ ಮರ್ಡರ್ ಇದು, ಎಲ್ಲರೂ ಸೇರ್ ಮಾಡಿಬಿಟ್ಟಿದ್ದಾರೆ, ಊರಿನ ಜನ ಎಲ್ಲ ಸೇರ್ ಮಾಡಿಬಿಟ್ಟಿದ್ದಾರೆ. ಯಾರು ಬರ್ತಾರೆ ಅಂದರೆ ಒಬ್ಬರ ಮೇಲೆ ನಾವು ಈಗ ಕೇಸ್ ಹಾಕೋಕ್ಕಾಗಲ್ಲ. ಅದರ ಜೊತೆಗೆ ಇನ್ನೊಂದು ಏನು ಅಂತಂದರೆ, ನಾವು ಯಾವುದಾದ್ರೂ ಒಂದು ರಿಪೋರ್ಟ್ ತಗೊಳ್ಳೋಣ, ಏನಾದರೂ ಮಾಡೋಣ ಅಂದರೆ ಪ್ರಾಥಮಿಕ ವರದಿ ಪ್ರಕಾರ ಗೊತ್ತಾಗಿರೋದು ಏನು ಅಂತಂದರೆ ಚೆನ್ನಾಗಿ ಹೊಡೆದ ಮೇಲೆ ಅವರನ್ನು ಸುಟ್ಟು ಹಾಕಿದ್ದಾರೆ ಅನ್ನುವಂಥದ್ದು ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗಿದೆ. ಇನ್ನು FSL ರಿಪೋರ್ಟು, ಆ ರಿಪೋರ್ಟು, ಮತ್ತೊಂದು ಮಗದೊಂದು ಅದೆಲ್ಲ ತಗೊಳ್ಳೋಣ ಅಂದರೆ ಮೂಳೆ ಬೇಕು ಅಲ್ರಿ. ಅಟ್ಲೀಸ್ಟ್ ಅವ್ರನ್ನ ಸುಟ್ಟ ಮೇಲೆ ಅವ್ರ ಮೂಳೆನಾದರೂ ನಮಗೆ ಸಿಗಬೇಕು. ಅವ್ರ ಮೂಳೆನೂ ಕೂಡ ಸಿಗದಂಗೆ ಮಾಡಿ ಹಾಕಿಬಿಟ್ಟಿದ್ದಾರೆ ಊರಿನ ಜನ ಅಂತ ಆ ಪ್ರದೇಶದ SP ಆಗಿರುವಂತಹ ಪುಷ್ಪರಾಜ್ ಸಿಂಗ್ ಅನ್ನೋರು ಸ್ಟೇಟ್ಮೆಂಟ್ ಕೊಡ್ತಾರೆ. ಬಟ್ ವಾಟ್ ಎವರ್, ಗಂಡ ಹೆಂಡತಿ ಮಾಡಬಾರ್ದು ಕೆಲಸ ಮಾಡಿದಾಗ ಊರಿನ ಜನ ಎಲ್ಲ ಸೇರಿ ಒಂದು ಖಡಕ್ಕಾಗಿ ವಾರ್ನಿಂಗ್ ಕೊಡಬೇಕಿತ್ತು. ಈ ಹಿಂದೆ ಕೊಟ್ಟಿದ್ರೋ ಅಥವಾ ಇವರು ಸರಿ ಹೋಗಿದ್ದಿಲ್ವೋ ಗೊತ್ತಿಲ್ಲ. ಬಟ್ ವಾಟ್ ಎವರ್, ಒಂದು ವೇಳೆ ನಿಮ್ಮ ವಾರ್ನಿಂಗಿಗೂ ಅವ್ರು ಜಗಲಿಲ್ವಾ, ಊರಿನ ಹಿರಿಯರ ಮಾತಿಗೂ ಜಗಲಿಲ್ವಾ, ಇದೇ ಕಾನೂನು ಅನ್ನೋದಿದೆ, ಪೊಲೀಸ್ ವ್ಯವಸ್ಥೆ ಅನ್ನೋದಿದೆ. ಹೋಗ್ರಿ ಪೊಲೀಸ್ ಸ್ಟೇಷನ್ ಮೆಟ್ಲೇ ಇರ್ರಿ. ಇಂಥವನೊಬ್ಬನು ನೀಚ್ ಕೆಲಸ ಮಾಡ್ತಿದ್ದಾನೆ, ವಾಮಾಚಾರದಿಂದ ಇಲ್ಲ ಸಲ್ಲದ ಆಟಗಳನ್ನು ಆಡ್ತಿದ್ದಾನೆ, ಏನೋ ಕೆಟ್ಟದ್ದು ಮಾಡ್ತೀವಿ, ಊರಿಗೆ ಎಳ್ಕೊಂಡೋಗಿ ಒಳಗೆ ಹಾಕಿರಿ ಅಂದರೆ ಎಳ್ಕೊಂಡೋಗಿ ಒಳಗೆ ಹಾಕಿರೋರು ಅವನ್ನ. ನೀವು ಅದು ಬಿಟ್ಟು ಕಾನೂನನ್ನು ಕೈಗೆ ತಗೊಂಡು ಅವನನ್ನು ಇಷ್ಟು ಬರ್ಬರವಾಗಿ ಹೊಡೆದು ಬಡೆದು ಇಬ್ಬರನ್ನು ಹೊಡೆದು ಬಡೆದು ಬೆಂಕಿ ಇಟ್ಟಿದ್ದು ಏನಿದೆಯಲ್ಲ, ಇದು ಅಮಾನವೀಯ ಕೃತ್ಯ. ಅದನ್ನು ಮಾಡಬಾರ್ದು. ಆ ತರಹದ ಘಟನೆಗಳು ಸಂಭವಿಸಬಾರ್ದು. ಕಾನೂನನ್ನು ಕೈಗೆ ತೆಗೆದುಕೊಳ್ಳಬಾರ್ದು. ಕಾನೂನನ್ನು ನಾವು ರೆಸ್ಪೆಕ್ಟ್ ಮಾಡ್ತೀವಿ, ನಾವು ಗೌರವಿಸ್ತೀವಿ ಅಂತಂದಾಗ ಕಾನೂನಿನ ಮೊರೆ ಹೋದಾಗ ನಮಗೆ ಖಂಡಿತವಾಗಿಯೂ ನ್ಯಾಯ ಸಿಕ್ಕೇ ಸಿಗುತ್ತೆ. ಆದ್ದರಿಂದ ಕಾನೂನು ಮೊರೆ ಹೋಗೋಣ, ಕಾನೂನಿನ ಅಡಿಯಲ್ಲಿ ನ್ಯಾಯವನ್ನು ತೆಗೆದುಕೊಳ್ಳುವಂಥವರಾಗೋಣ, ಸುಖವಾಗಿರತಕ್ಕಂಥವರಾಗೋಣ. ಬಟ್ ಈ ಥರದ ಅಫೆನ್ಸ್ಗಳು, ಕ್ರೈಮ್ಗಳು, ಡಿಸ್ಟರ್ಬಿಂಗ್ ಮ್ಯಾಟರ್ಗಳು, ಈ ಥರದ್ದೆಲ್ಲ ನಾವು ಮಾಡಬಾರ್ದು. ದಿಸ್ ಈಸ್ ನಾಟ್ ಫೇರ್. ಇದು ಒಳ್ಳೆಯದಲ್ಲ. ಒಟ್ಟಾರೆಯಾಗಿ ಈ ಥರದ ಘಟನೆಗಳು ನಡಿಬಾರ್ದಿತ್ತು, ಬಟ್ ನಡೆದಿದೆ. ಆಸಾಮಿನಲ್ಲಿ ಆದಂತಹ ಘಟನೆ ಇದು. ಗಂಡ ಹೆಂಡತಿ ಇಬ್ಬರು ಮಾಟ ಮಂತ್ರ ಮಾಡ್ತಾಯಿದ್ರು ಅಂತ ಊರಿನ ಜನ ಎಲ್ಲ ಸೇರಿ ಇವರಿಬ್ಬರಿಗೂ ಹೊಡೆದು ಬಡೆದು ಸಜೀವವಾಗಿ, ಇನ್ನೂ ಬದುಕಿದ್ದಾಗಲೇ, ಅದು ಹೆಂಗೆ ಮನಸ್ಸು ಬಂತು ಏನೋ ಗೊತ್ತಿಲ್ಲ, ಬದುಕಿದ್ದಾಗೇ ಬೆಂಕಿ ಇಟ್ಟು ಸಂಪೂರ್ಣವಾಗಿ ಅವರನ್ನು ಬೂದಿ ಮಾಡಿ ಹಾಕಿಬಿಟ್ಟಿದ್ದಾರೆ. ಒಟ್ಟಾರೆಯಾಗಿ ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ರೆಬೆಲ್ TV. ನಮಸ್ಕಾರ.